ಆತ್ಮೀಯ ಇನ್ಫೋಸಾರ್ಥಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನು ನಿಮಗೆ ಬೆಳೆ ವೀಕ್ಷಣೆಗೆ DC ರೌಂಡ್ಸ್ ಎಂಬ ಒಂದು ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದೀನಿ. ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸುಮಾರು 178 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದೆ. ಹಾಗಾಗಿ ವೀಕ್ಷಕರೇ, ರೈತರ ಹೊಲಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಡಿಸಿಗಳಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ದಾರೆ. ನಿಮ್ಮ ಜಿಲ್ಲೆಗಳ ಎಲ್ಲ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನು ತಂಡವನ್ನು ಮಾಡಿಕೊಂಡು ಆ ತಂಡಕ್ಕೆ ಟೀಮ್ ಕರ್ನಾಟಕ ಅಂತೇಳಿ ಹೆಸರಿಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಪ್ರತಿಯೊಂದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೊಲಗಳಿಗೆ ಹೋಗಿ ಭೇಟಿ ನೀಡಿಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ನೀವು GPS ಮಾಡುವುದರ ಮುಖಾಂತರ GPS ಮಾಡಿಬಿಟ್ಟು ಆ ರೈತರಿಗೆ ಬೆಳೆ ಪರಿಹಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, 2026ನೇ ಸಾಲಿನ ಈ ವರ್ಷ, ಎಸ್ಪೆಷಲಿ ಈ ವರ್ಷ ಏನಾಗಿದೆ, ಸುಮಾರು ಬರೀ 30-40% ಅಷ್ಟೇ ಮಳೆ ಆಗಿದೆ. ಇದರಿಂದ ಕುಡಿಯೋಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ಹೊಲಗಳಿಗಂತೂ ನೀರೇ ಇಲ್ಲ. ಬಹಳಷ್ಟು ಬೋರ್ವೆಲ್ಗಳು ಬಂದಾಗಿದೆ. ಹಾಗಾಗಿ ಈ ವರ್ಷವನ್ನು ಸುಮಾರು 178 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದೆ. ರೈತರು ಏನು ಮಾಡಿಬಿಟ್ರು, ಮಳೆ ಬೀಳುತ್ತೆ ಅಂತೇಳಿ ಎಲ್ಲ ಬೆಳೆಗಳನ್ನು ಹಾಕಿದ್ದೀರಿ, ಆದರೆ ಮಳೆ ಸರಿಯಾಗಿ ಬಂದಿಲ್ಲದ ಕಾರಣ ನಿಮ್ಮ ಬೆಳೆಗಳೆಲ್ಲ ಒಣಗಿ ಹೋಗಿದೆ, ಹಾಳಾಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಆಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನೋಡಿ ಏನು ಹೇಳಿದ್ದಾರೆ, ಸುಮಾರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ, ನೋಡಿ ಎಲ್ಲ ರೈತರಿಗೆ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಬೆಳೆಗಳನ್ನು GPS ಮಾಡೋದ್ರ ಮುಖಾಂತರ ನಿಮಗೆ ಕರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದು ಸೇರಬೇಕಂತೇಳಿ DC ಅವರಿಗೆ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ವೀಕ್ಷಕರೇ, ಈ 2026ನೇ ಸಾಲಿನ ಬೆಳೆ ಪರಿಹಾರಕ್ಕಾಗಿ ತಾವೆಲ್ಲರೂ ಏನು ಮಾಡಬೇಕಾಗುತ್ತೆ, ನಿಮ್ಮ ಪಾಣಿಗೆ ಆಧಾರ್ ಲಿಂಕ್ ಮಾಡಿಬಿಟ್ಟು ನೀವು ಈ KYCಯನ್ನು ಕಂಪಲ್ಸರಿ ಮಾಡಿಸ್ಬೇಕಾಗಿರುತ್ತೆ. ಹಾಗಾಗಿ ವೀಕ್ಷಕರೇ, DC ಅವರ ತಂಡ ಅಂದರೆ ಜಿಲ್ಲಾಧಿಕಾರಿಗಳ ತಂಡ ನಿಮ್ಮ ಹೊಲಗಳಿಗೆ ಭೇಟಿ ನೀಡುತ್ತೆ, ನಿಮ್ಮ ಹೊಲವನ್ನು ಬಂದು ನಿಮ್ಮ ಬೆಳೆಯನ್ನು GPS ಮಾಡುತ್ತೆ. ಹಾಗಾಗಿ ನೀವೆಲ್ಲ ಪಹಣಿಯಾಗಿರ್ಬೋದು, ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ನಂಬರನ್ನು ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಹತ್ರ ಇಟ್ಕೊಂಡಿರಿ. ಅವರು ಬಂದು ಕೇಳಿದಾಗ ನೀವು ಡೈರೆಕ್ಟಾಗಿ ಅವರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ವೀಕ್ಷಕರೇ ನೋಡಿರಿ, 178 ತಾಲೂಕುಗಳಲ್ಲಿ ಬರ ಇರೋದ್ರಿಂದ ಟೀಮ್ ಕರ್ನಾಟಕ ಎಂಬ ಹೆಸರಿನ ಮೂಲಕ ಒಂದು ತಂಡವನ್ನು ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ನೀವೆಲ್ಲ ಒಂದೇ ಎಂಬ ರೀತಿಯಲ್ಲಿ ಕೆಲಸ ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ವೀಕ್ಷಕರೇ, ಏನಿದೆಪ್ಪ ಅಂತ ಹೇಳಿದರೆ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ತಂಡಗಳು ನಿಮ್ಮ ಹೊಲಗಳಿಗೆ ಭೇಟಿ ನೀಡಿಬಿಟ್ಟು ಅವರು ಹೇಳ್ತಾರೆ, ನಿಮ್ಮ ಹೊಲಗಳಿಗೆ ಎಲ್ಲ ಯಾವ್ಯಾವ ರೀತಿ ಬೆಳೆ ನಷ್ಟ ಆಗಿದೆ ಎಂಬುದನ್ನು ತಿಳಿಸ್ಕೊಂಡು ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಹಾಗಾಗಿ ತುಂಬ ಮಳೆ ಕೊರತೆಯಿಂದಾಗಿ ಅನುಭವಿಸ್ತಿರುವ ನೋವು ಅವರಿಗೆಲ್ಲ ಅರಿವಿದೆ. ಹಾಗಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ನಿಮ್ಮ ಕ್ಷೇತ್ರಕ್ಕೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಭೇಟಿ ನೀಡಿಬಿಟ್ಟು ತಮ್ಮ ಹೊಲಗಳಿರ್ತಕ್ಕಂಥ ಎಲ್ಲ ಬೆಳೆಗಳ GPS ಮಾಡೋದ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ VAಗಳಿಗೆ ಹಾಗೂ ಎಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಹೊಲಗಳಿಗೆ ನಿಮ್ಮ ಅಧಿಕಾರಿಗಳು ಬಂದಾಗ ಅವರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ನೀವು ಬೆಳೆ ಪರಿಹಾರಕ್ಕೆ ಅವರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೂ ಯಾರು ಈ KYC ಮಾಡಿಸಿಲ್ವೋ ದಯಮಾಡಿ ತಾವೆಲ್ಲರೂ ಈ KYC ಮಾಡಿಸಿ. ಹಾಗಾದರೆ ಬೇಗ ನಿಮ್ಮ ಖಾತೆಗೆ ಹಣ ಬರುತ್ತದೆ. ದಯಮಾಡಿ ತಮ್ಮ ಬಾಣಿಗೆ ಆಧಾರ್ ಕಾರ್ಡ್ ಮತ್ತು ಲಿಂಕ್ ಮಾಡಿ, ಆಧಾರ್ ಕಾರ್ಡ್, ಫೋನ್ ನಂಬರ್ನ ಲಿಂಕ್ ಮಾಡೋದ್ರ ಮುಖಾಂತರ ಬೆಳೆ ಪರಿಹಾರ ಪಡೀರಿ. ಧನ್ಯವಾದಗಳು. ಶುಭ ದಿನ.